ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು, ಸೋರಠ ಮತ್ತು ಛಂದಸ್ಸನ್ನು ತಿಳ್ಕೊಳ್ಳೋಣ. ಬಿಧಿ ಬಾಮಕಿ ಕರನಿ ಕಠಿಣ ಜೇಹಿ ಮಾತು ಕೀನ್ಹಿ ಬಾವರಿ ತೇಹಿ ರಾತಿ ಪುನಿ ಪುನಿ ಕರಹಿ ಪ್ರಭು ಸಾದರ ಸರಹನ ರಾವರಿ ತುಲಸಿ ನ तुम्ह सो राम प्रीतम कहतु हौ सौहे किए परिणाम मंगल जानी अपने आनिये धीरजु हिये अंतर जामी राम सकुच सप्रेम कृपायतन चलिय करिय विश्रामु यह बिचारी दृढ़ आनी मन सखा बचन सुनी उर धरी धीरा बास चले सुमिरत रघुबीरा यह सुधी पाई नगर नर नारी चले बिलोकन आरत भारी परद खिना करी करही प्रणामा देही कई कई खोरी निकामा भरी भरी बारी बिलोचन लेही बाम विधात ही दूषण देही एक सराह ही भरत सनेहु कोमु कह द्रुपति निबाहेमु नेहु निंदहि आपु सराहि निषादहि को कही सकई बिमोह विषादहि यही विधि राति लोग सब जागा भा भिनुसार गुदारा लागा गुरही सुनाव चढ़ाई सुहाई नई नाव सब मातु चढ़ाई दंड चारी मह भा सबु पारा ಉತರಿ ಭರತ್ ತಬ ಸಬಹಿ ಸಂಭಾರ. ಇವು ಚೌಪಾಯಿಗಳು, ಸೋರಠ ಮತ್ತು ಛಂದಸ್ಸು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಭರತ ವಿಷಾದ ಪಡ್ತಾ ಇರೋದನ್ನು ನೋಡಿ ಗುಹ ಅವನನ್ನು ಸಮಾಧಾನ ಪಡಿಸ್ತಾ ಇದ್ದಾನೆ. ವಿಧಿಯ ಒಂದು ವೈಪರೀತ್ಯ ಇದೆಯಲ್ಲ, ಅದು ಅಂದರೆ ಅದರ ವಿಪರೀತತೆ, ಅದು ಕ್ರೂರವಾಗಿರುವಂಥದ್ದು. ಅದು ತಾಯಿ ಕೈಕೇಯಿ ಇದ್ದಾಳಲ್ಲ, ಅವಳ ತಲೆ ಕೆಡಿಸ್ಬಿಟ್ಟಿದೆ. ಆ ರಾತ್ರಿ ಶ್ರೀರಾಮಚಂದ್ರ ಮತ್ತೆ ಮತ್ತೆ ನಿಮ್ಮನ್ನು ಗೌರವದಿಂದ ಕೊಂಡಾಡ್ತಾ ಇದ್ದ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅಂದರೆ ಏನು, ತಾಯಿದು ಏನು ತಪ್ಪಿಲ್ಲಪ್ಪ, ವಿಧಿ ಅವಳ ಕೈಯಲ್ಲಿ ಆ ರೀತಿ ಕೆಲಸ ಮಾಡಿಸಿದೆ ಅಂತಂದರೆ ಏನು, ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಂಥ ಕೈಕೇಯಿಗ ಆ ರೀತಿ ಮಾಡಬೇಕು ಅಂತಂದರೆ ಅವಳು ತಂತಾನಾಗೆ ಈ ಕೆಲಸವನ್ನು ಮಾಡಿರೋದಿಲ್ಲ. ಇದು ವಿಧಿ ಅವಳ ತಲೆ ಕೆಡಿಸಿ ಈ ರೀತಿ ಕೆಲಸವನ್ನು ಮಾಡಿಸಿದೆ ಅಂತಂದ್ಬಿಟ್ಟು ಹೇಳ್ತಾನೆ. ಇಲ್ಲಿ ನಿಷಾದ ರಾಜ ಹೇಳ್ತಾ ಇದ್ದದ್ದನ್ನು ತುಳಸಿದಾಸರು ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ, ಶ್ರೀರಾಮಚಂದ್ರನಿಗೆ ನಿಮ್ಮಷ್ಟು ಪ್ರೀತಿ ಪಾತ್ರರಾಗಿರುವಂಥವ್ರು ಯಾರೂ ಇಲ್ಲ. ನಾನು ಆಣೆ ಇಟ್ಟು ಹೇಳ್ತೀನಿ, ಯಾಕಂದರೆ ನಾನು ನೋಡಿದ್ದೀನಿ ಅವರು ನಿಮ್ಮ ಬಗ್ಗೆ ಏನೇನೆಲ್ಲ ಮಾತಾಡ್ತಾ ಇದ್ರು ಅಂತಂದ್ಬಿಟ್ಟು. ಹೋಗೋ ಸಮಯದಲ್ಲೂ ಕೂಡ ನಿಮ್ಮನ್ನು ಕೊಂಡಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾನಲ್ವ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ, ನಾನು ನಿಮಗೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ನಿಮ್ಮಷ್ಟು ಪ್ರಿಯರಾದವರು ರಾಮನಿಗೆ ಬೇರೆ ಯಾರೂ ಇಲ್ಲ. ಪರಿಣಾಮದಲ್ಲಿ ಒಳಿತಾಗುತ್ತೆ ಅಂದರೆ ಏನು, ಈಗ ನಿಮಗೆ ಕಷ್ಟ ಬಂದಿರಬಹುದು, ಇದರ ರಿಸಲ್ಟ್ ಇದೆಯಲ್ಲ ಅದು ಒಳ್ಳೆಯದೇ ಆಗುತ್ತೆ ಅಂತ ತಿಳ್ಕೊಂಡು ನೀವು ಧೈರ್ಯದಿಂದ ಇರಿ ಅಂತಂದ್ಬಿಟ್ಟು ಹೇಳ್ತಾನೆ. ಶ್ರೀರಾಮಚಂದ್ರ ಅಂತರ್ಯಾಮಿ, ವಿನಯ, ಪ್ರೀತಿ, ದಯಾಸ್ವರೂಪನಾಗಿರುವಂಥವನು. ಇದನ್ನು ಗಟ್ಟಿಯಾಗಿ ನಂಬ್ಕೊಳ್ಳಿ, ಯಾವ ಚಿಂತೆನೂ ಇಲ್ಲದೆ ನೀವು ಹಾಯಾಗಿ ವಿಶ್ರಾಂತಿಯನ್ನು ತಗೊಳ್ಳಿ. ನಿಮಗೆ ಅವನ ಮೇಲೆ ನಂಬಿಕೆ ಇದೆ ಅಂದಮೇಲೆ ನೀವು ಯಾಕೆ ಇಷ್ಟು ಯೋಚನೆ ಮಾಡ್ತಾ ಇದ್ದೀರಾ, ಬಿಟ್ಬಿಡಿ. ಈಗ ನೀವು ಆರಾಮಾಗಿ ರೆಸ್ಟ್ ತಗೊಳ್ಳಿ. ಯಾಕಂದರೆ ತುಂಬಾ ಕೊರಗಿ ಅವನು ಊಟ ನಿದ್ದೆ ಏನೂ ಇಲ್ಲದೆ ತುಂಬ ಚಿಂತೆಯಲ್ಲಿದ್ದಾನೆ ಅಂತ ಗೊತ್ತಲ್ವಾ. ಅದಕ್ಕೆ ನೀವು ತುಂಬ ನಡೆದೂ ಇದ್ದೀರಾ, ಈಗ ದಣದಿದ್ದೀರಾ, ಅದಕ್ಕೋಸ್ಕರ ಈಗ ವಿಶ್ರಾಂತಿಯನ್ನು ಪಡ್ಕೊಳ್ಳಿ ಅಂತಂದ್ಬಿಟ್ಟು ನಿಷಾದ ರಾಜ ಹೇಳ್ತಾನೆ. ಆಗ ಗೆಳೆಯನ ಮಾತನ್ನು ಕೇಳಿ ಸ್ವಲ್ಪ ಧೈರ್ಯವನ್ನು ತಂದ್ಕೊಂಡು ಶ್ರೀರಾಮನನ್ನು ನೆನೆಸ್ಕೊಳ್ತಾ ಭರತ ಏನು ಮಾಡ್ತಾನೆ, ತನ್ನ ಬಿಡಾರಕ್ಕೆ ಹೋಗ್ತಾನೆ. ಅಷ್ಟರಲ್ಲಿ ಅಯೋಧ್ಯಾಪುರದ ಜನರು ಕೂಡ ಶ್ರೀರಾಮ ವಿಶ್ರಾಂತಿ ಪಡೆದಿದ್ನಲ್ಲ ಆ ಒಂದು ಸ್ಥಳವನ್ನು ನೋಡೋದಕ್ಕೆ ಅವರೆಲ್ಲರೂ ಕೂಡ ಆತುರದಿಂದ ಹೊರಡ್ತಾರೆ. ಈಗ ದರ್ಶನ ಮಾಡಬೇಕಲ್ಲ ಭಗವಂತ ಮಲಗಿದಂತಹ ಜಾಗ, ಅದಕ್ಕೋಸ್ಕರ ಅವರೆಲ್ಲರೂ ಕೂಡ ಹೊರಡ್ತಾರೆ. ಅವರು ಆ ಸ್ಥಳಕ್ಕೆ ಹೋಗಿ ಅಲ್ಲಿ ಪ್ರದಕ್ಷಿಣೆ ನಮಸ್ಕಾರ ಎಲ್ಲವನ್ನ ಮಾಡ್ಕೊಳ್ತಾರೆ. ಮತ್ತು ಕೈಕೇಯಿಯನ್ನು ನಿಂದನೆ ಮಾಡ್ಕೊತ ಅವಳ ದೋಷಗಳನ್ನೆಲ್ಲ ಎತ್ತಿ ಆಡ್ತಾ ಇದ್ದಾರೆ, ಅವಳನ್ನು ಬೈಕೊಳ್ತಾ ಇದ್ದಾರೆ. ಮತ್ತು ಕಣ್ಣೀರನ್ನು ತುಂಬಿಕೊಂಡು ಅವರು ವಿಧಿಯನ್ನು ಹಳೆಯೋದಕ್ಕೆ ಶುರು ಮಾಡ್ತಾರೆ. ವಿಧಿಯನ್ನು ಕೂಡ
ಹೀಗೆ ಮಾಡಿಬಿಡ್ತು ವಿಧಿ, ಈ ರೀತಿಯೆಲ್ಲ ಆಟ ಆಡ್ಬಿಡ್ತು ಅಂತೆಲ್ಲ ಆ ವಿಧಿಯನ್ನು ಕೂಡ ಬೈಕೊಳ್ತಾ ಇದ್ದಾರೆ. ಕೆಲವರು ಭರತನ ಪ್ರೀತಿಯನ್ನು ಕೊಂಡಾಡಿದ್ರೆ, ಮತ್ತೆ ಕೆಲವರು ಮಹಾರಾಜರಿಗೆ ರಾಮನ ಮೇಲೆ ಇದ್ದಂತಹ ಪ್ರೀತಿಯನ್ನು ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಅಂದರೆ ದಶರಥ ಮಹಾರಾಜ ನಡ್ಕೊಂಡಂಥ ರೀತಿ ಇದೆಯಲ್ಲ, ಅದು ನಿಜವಾಗ್ಲೂ ಸರಿಯಾಗಿದೆ. ಯಾಕಂದರೆ ತುಂಬ ಪ್ರೀತಿಸ್ತಾ ಇದ್ರು ರಾಮನನ್ನು. ಸೊ ಅವರು ಯಾವ ರೀತಿ ಪ್ರೀತಿಸ್ತಾ ಇದ್ರೋ ಅದೇ ರೀತಿ ನಡ್ಕೊಂಡಿದ್ದಾರೆ. ಮತ್ತು ಭರತನ ಪ್ರೀತಿ ಎಲ್ಲವನ್ನ ಕೊಂಡಾಡ್ಕೊಳ್ತಾ ಇದ್ದಾರೆ. ಮತ್ತು ಎಲ್ಲರೂ ತಮ್ಮನ್ನು ಹಳೆದುಕೊಂಡು, ಅಂದರೆ ತಮ್ಮನ್ನು ತಾವು ಬೈಕೊಳ್ತಾ ಇದ್ದಾರೆ, ತಮ್ಮನ್ನು ತಾವು ಹೀಯಾಳಿಸ್ಕೊಳ್ತಾ ಇದ್ದಾರೆ, ಮತ್ತು ನಿಷಾದ ರಾಜನನ್ನು ಹೊಗಳ್ತಾ ಇದ್ದಾರೆ. ಆಗಿನ ವಿಮೋಹ, ವಿಷಾದ ಇದೆಲ್ಲ ಮಾತಿಗೆ ಮೀರಿರುವಂಥದ್ದು. ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಯಾಕಂತಂದರೆ ಅದಕ್ಕೆ ಪದಗಳೇ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ತುಳಸಿದಾಸರು ಹೇಳ್ತಾ ಇದ್ದಾರೆ. ಜನರೆಲ್ಲರೂ ಕೂಡ ಅವತ್ತಿನ ರಾತ್ರಿಯನ್ನು ಜಾಗರಣೆಯಿಂದ ಕಳೀತಾರೆ. ಅಂದರೆ ಅವ್ರಿಗೆ ರಾತ್ರಿಯೆಲ್ಲ ನಿದ್ದೆನೇ ಬರ್ತಾ ಇಲ್ಲ ಅವರಿಗೆ. ಮಾರನೇ ದಿನ ಬೆಳಗಾಗ್ತಾ ಇದ್ದಂಗೆ ಎಲ್ಲರೂ ಕೂಡ ಗಂಗೆಯನ್ನು ದಾಟೋದಕ್ಕೆ, ಗಂಗೆ ತೀರ ಇದೆಯಲ್ಲ ಅಲ್ಲಿಗೆ ಎಲ್ಲರೂ ಕೂಡ ಬಂದು ಸೇರಿಕೊಳ್ತಾರೆ. ಈಗ ಯಾವಾಗ ಅವರು ರಾಮನನ್ನು ನೋಡ್ತೀವೋ ಅನ್ನೋ ಒಂದು ಆತುರತೆಯಲ್ಲಿದ್ದಾರೆ. ಅದಕ್ಕೆ ಅವ್ರಿಗೆ ನಿದ್ದೆನೂ ಬರ್ತಾ ಇಲ್ಲ. ಯಾವಾಗ ಬೆಳಗಾಗುತ್ತೋ, ಯಾವಾಗ ನಾವು ಗಂಗೆಯನ್ನು ದಾಟ್ತೀವೋ ಅಂತಂದ್ಬಿಟ್ಟು. ಆಮೇಲೆ ಎಲ್ಲರೂ ಗಂಗೆ ತೀರಕ್ಕೆ ಬರ್ತಾರಲ್ಲ, ಗುಹಾ ಏನು ಮಾಡ್ತಾನೆ, ಎಲ್ರಿಗೂ ಕೂಡ ದೋಣಿಗಳಿಂದ ನದಿ ದಾಟುವ ವ್ಯವಸ್ಥೆಯನ್ನು ಮಾಡ್ತಾನೆ. ಒಂದೊಳ್ಳೆ ದೋಣಿ ಮೇಲೆ ಗುರುಗಳನ್ನು ಹತ್ತಿಸ್ತಾನೆ. ನೋಡಿ, ಮೊದಲು ಗುರುಗಳನ್ನು ಹತ್ತಿಸ್ತಾನೆ, ಆಮೇಲೆ ಹೊಸ ಒಂದು ನಾವೆಯಲ್ಲಿ ಎಲ್ಲ ತಾಯಂದ್ರನ್ನು ಕೂಡ ಸುಖವಾಗಿ ಕೂರಿಸ್ತಾನೆ. 4 ಗಳಿಗೆಯಲ್ಲಿ ಅವರೆಲ್ಲರೂ ಕೂಡ ಗಂಗಾ ನದಿಯನ್ನು ದಾಟ್ತಾರೆ. ಭರತ ಮೊದಲು ಇಳಿದು ಎಲ್ಲರೂ ಕೂಡ ಬಂದಿದ್ದಾರೋ ಇಲ್ವೋ ಅಂತೆಲ್ಲ ನೋಡ್ಕೊಳ್ತಾನೆ. ಅಂದರೆ ಕರ್ಕೊಂಡು ಹೋಗಿರೋರನ್ನ ಎಲ್ಲರೂ ಸರಿಯಾಗಿ ಬಂದಿದ್ದಾರಾ ಇಲ್ವಾ, ಯಾರಾದರೂ ಬಿಟ್ಟು ಹೋಗಿದ್ದಾರಾ ಅಂತಂದ್ಬಿಟ್ಟು ಅಲ್ಲಿ ಭರತ ಒಂದ್ಸರಿ ಎಲ್ಲರನ್ನು ಚೆಕ್ ಮಾಡ್ಕೊಳ್ತಾನೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.